ಇಲ್ಲಿ ನೀವು ನೋಡ್ಬೋದು, ಇವತ್ತು ನಾವು ಬಂದಿರೋದೆ ಮಾವಿನಕಾಯಿ ಕುಯ್ಯೋಕೆ. ನೀವು ನೋಡ್ತಾ ಇದ್ದೀರಾ, ಈ ಮರದಲ್ಲಿ ಎಷ್ಟೊಂದು ಮಾವಿನ ಕಾಯಿಗಳು ಬಿಟ್ಟಿದ್ದಾವೆ. ಗಿಳಿ ಮಾವು ಹಾಕಿ ಕುಯ್ಕೊಂಡಿದ್ದೀವಿ. ತಿನ್ನೋಣ ಬನ್ನಿ, ತಿನ್ನೋಣ 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 ತಿನ್ನೋಣ. ಹಿಂದ್ಗಡೆ ದಪ್ಪ ಮುಂದ್ಗಡೆ ಬೋಲ್ಡ್ ಸಣ್ಣ. ನಮಸ್ಕಾರ ಹುಲಿ. ಆಮೇಲೆ ನಾವು ಬಂದಿದ್ದೆ ಈಜಾಡೋಕ್ಕೆ. ಒಳ್ಳೆ ಮಾವಿನಕಾಯಿನ ಸ್ವೀಕರಿಸಿ ಆಮೇಲೆ ಒಂದು ಈಜಾಡಕ್ಕಂತೇಳಿ ಒಂದು ಅಲ್ಲೇ ಪಳುವಳಲ್ಲಿ ಒಂದು ಹಳ್ಳಕ್ಕೆ ಬಂದು ಇಲ್ಲಿ ಬಂದು ನೋಡಿದರೆ ನೀರು ತಂಪಾಗಿತ್ತು. ಹಾಗೆಯೇ ನನಗೆ ಅಪರೂಪಕ್ಕೆ ಈಜಾಡಕ್ಕೆ ಬರೋದ್ರಿಂದ ಸ್ವಲ್ಪ ಈಜಾಡೋಕ್ಕೆ ಬರುತ್ತೆ. ಆದ್ರೂ ಕೂಡ ನಾನು ದೂರಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ನಮ್ಮ ಚಿಕ್ಕ ಹುಡುಗರನ್ನೇ ದೂರಕ್ಕೆ ಹೋಗ್ತಾಯಿದ್ರು. ನನಗೆ ಮಾತ್ರ ಹೆದರಿಕೆ ಆಗ್ತಿತ್ತು. ಆದ್ರೂ ಕೂಡ ನಮ್ಮ ಚಿಕ್ಕ ಹುಡುಗರನ್ನೆಲ್ಲ ನಾನು ಕೇರ್ ಮಾಡಿಕೊಂಡು ಹತ್ರನೇ ಇದ್ದೆ. ಓಕೆ ಗೈಸ್, ನೀವು ನೋಡ್ತಾ ಇದ್ದೀರಲ್ಲ, ಈ ಹಳ್ಳ ಬಂದ್ಬಿಟ್ಟು ನಮ್ಮ ಗಂಗಾ ನದಿಯ ಉಪನದಿ ಅಂತಲೂ ಕೂಡ ಅನಿಸ್ಕಾಣುತ್ತೆ. ಆದ್ರೂ ಇದನ್ನು ಹಳ್ಳ ಅಂತಲೇ ಕರೀತಾರೆ ಈ ಊರಿನ ಜನಗಳು. ಅದು ಮಾತ್ರ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಮುಂದೆ ಹೇಳ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಸಾರಿ, ನಾನು ಒಂದು ವೀಕಿಂದನೂ ಕೂಡ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಲ್ಲ. ಯಾಕಪ್ಪ ಅಂತ ಅಂದರೆ, ನನ್ನ ಒಂದು ವೀಡಿಯೋಸ್ಗಳಿಗೆ ಒಳ್ಳೆಯ ವೀಕ್ಷಣೆ ಸಿಗ್ತಿತ್ತು, ಹಾಗೆಯೇ ಒಳ್ಳೆ ಲೈವಿಗೆ ಒಳ್ಳೆಯ ವೀಕ್ಷಣೆ ಸಿಕ್ಕಿತ್ತು. ಆದ್ರೂ ಯಾಕೆ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂತಪ್ಪ ಅಂದರೆ, ನಾನು ಒಂದು ನೆಂಟರ ಮನೆಗೆ ಅಂತ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಸಮಸ್ಯೆಗಳು, ಅಲ್ಲಿ ಅಂತ ಕೂಡ ಮನೆಯಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳಿಂದ ನನ್ನ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಲೇಟಾಗಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಸಾರಿ ಕೇಳ್ತೀನಿ. ಇನ್ಮೇಲಿಂದ ಏನಾದರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ. ಡೈಲಿ ಇಲ್ಲದೆ ಹೋದರೂ 2 ದಿವಸಕ್ಕೊಂದ್ಸಲ 3 ದಿವಸಕ್ಕೊಂದ್ಸಲ ಏನಾದ್ರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಕೂಡ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಜಾಡಿದ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿಕೊಂಡು ಒಂದು ಲೈಕ್ ಮಾಡಿಕೊಂಡು ಹೋಗಿ ಗೈಸ್. ಓಕೆ ಗೈಸ್, ಬೈ. ಒಂದೊಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೊಂದಿಗೆ ಈ ಒಂದು ಪೂರ ಈಜಾಡೋ ವಿಡಿಯೋನ ನೋಡಿ ಅಂತ ಹೇಳ್ತಾ, ಹಾಗೆಯೇ ಆ ವಿಡಿಯೋದಲ್ಲಿರುವ ನನ್ನ ತಮ್ಮಂದಿರು ಯಾರನ್ನೂ ಕೂಡ ಕೋಪ ಮಾಡ್ಕೊಂಬಿಡಿ, ಹಾಗೆಯೇ ನನ್ನಂದಿರು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಹಾಗೆಯೇ ಒಂದೊಳ್ಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮುಂತಾರ ಒಂದು ವಿಡಿಯೋನ ನೋಡಿ ಗೈಸ್. ಹಾಗೆಯೇ ನನ್ನ ವಾಯ್ಸ್ನಲ್ಲಿ ಸ್ವಲ್ಪ ಇದಿದೆ, ಅಂದರೆ ಕೊರ ಇದೆ. ಯಾಕಪ್ಪ ಅಂತ ಅಂದರೆ, ಹುಷಾರಿಲ್ಲದ ಕಾರಣ ಸ್ವಲ್ಪ ಕೊರ ಇದೆ. ಯಾರನ್ನೂ ಕೂಡ ಬೇಜಾರು ಮಾಡಿಕೊಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್. ಬೈ. ವಿಡಿಯೋನ ಪೂರ್ತಿ ನೋಡಿಕೊಂಡು ಹೋಗ್ರಿ.